ಈ ಸಮಾಜದಲ್ಲಿ ಶತಮಾನಗಳಿಂದ ಒಂದು ಪಟ್ಟಭದ್ರ ಹಿತಾಸಕ್ತಿ ಅನ್ನೋದು ಅಥವಾ ಪೂರ್ವಾಗ್ರಹ ಪೀಡಿತವಾದ ಮನಸ್ಸು ಸದಾಕಾಲ ಎಚ್ಚರವಾಗಿ ಕೆಲಸವನ್ನ ಮಾಡ್ತಾ ಬರುತ್ತೆ. ಆ ಮನಸ್ಸುಗಳ ಉದ್ದೇಶ ಏನಪ್ಪ ಅಂತಂದ್ರೆ, ಈಗಾಗಲೇ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಮುದಾಯಗಳು ಇನ್ಯಾವುದೇ ಕಾಲಕ್ಕೂ ಕೂಡ ತಲೆ ಎತ್ತಬಾರದು, ಅವರು ಕೊನೆವರೆಗೂ ಕೂಡ ಶೋಷಿತರಾಗಿಯೇ ಈ ಸಮಾಜದಲ್ಲಿ ಅವಮಾನ ಮತ್ತು ದೌರ್ಜನ್ಯವನ್ನ ಅನುಭವಿಸ್ಕೊಂಡು ಹೋಗಬೇಕು ಅನ್ನೋದು ಆ ಒಂದು ಪೂರ್ವಾಗ್ರಹ ಪೀಡಿತ ಮನಸ್ಸುಗಳ ಉದ್ದೇಶ ಅಥವಾ ಇಚ್ಛೆ ಆಗಿರ್ತದೆ. ಈ ಒಂದು ಪೂರ್ವಾಗ್ರಹ ಪೀಡಿತವಾದ ಮನಸ್ಸು ನಿನ್ನೆ ಮೊನ್ನೆದಲ್ಲ, ಇದು ಸುಮಾರು 2500 ವರ್ಷಗಳಿಂದ ಈ ಸಮಾಜವನ್ನ ಒಡೆಯುವ ಕೆಲಸವನ್ನ ಮಾಡ್ತಾ ಬರ್ತಾ ಇದೆ. ಅಂತಹ ಪಟ್ಟಭದ್ರ ಹಿತಾಸಕ್ತಿಗಳ ಮನಸ್ಸುಗಳ ವಿರುದ್ಧವಾದಂತಹ ಜಾಗೃತಿಯನ್ನ ಈ ಶೋಷಿತ ಸಮಾಜಗಳು ಮತ್ತು ಶೋಷಿತ ಸಮುದಾಯದ ನಾಯಕರುಗಳು ಮತ್ತು ಸಮುದಾಯಗಳು ಪ್ರಜ್ಞಾವಂತಿಕೆಯನ್ನು ಮೆರೆಯೋದ್ರ ಮೂಲಕ ತಮ್ಮ ಪ್ರಬುದ್ಧತೆಯನ್ನು ತೋರಿಸಬೇಕು ಅನ್ನೋದು ನನ್ನ ಒಂದು ಬಯಕೆ. ಅವರೊಂದು ಮಾತು ಹೇಳಿದರು, ವಾಲ್ಮೀಕಿಯನ್ನ ಬಹಳ ಚೆನ್ನಾಗಿ ಜನರು ಕಥೆಗಳೆಲ್ಲ ಕಟ್ಟಿಬಿಟ್ರು. ವಾಲ್ಮೀಕಿ ಒಬ್ಬ ಡಕಾಯಿತ, ಒಬ್ಬ ಕಳ್ಳ, ಕಾಡಿನಲ್ಲಿ ಎಲ್ಲರನ್ನ ಸುಲಿಗೆ ಮಾಡ್ತಿದ್ದ, ಹಿಂಸೆ ಮಾಡ್ತಿದ್ದ ಅಂತ. ಅದಕ್ಕೆ ಯಾವ ಆಧಾರವೂ ಇವತ್ತು ಇತಿಹಾಸದಲ್ಲಿಲ್ಲ. ಇದು ಕೇವಲ ಕತೆ, ಕಟ್ಟುಕತೆ, ದಂತಕತೆ. ಆ ಕಥೆಯನ್ನ ಹೇಳಿ 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 ಶತಮಾನಗಳಿಂದ ಆ ಸುಳ್ಳನ್ನೇ ನಿಜ ಮಾಡೋ ಕೆಲಸವನ್ನ ಮಾಡ್ತಾ ಬಂದ್ಬಿಟ್ರು. ಅದಕ್ಕೆ ಕಾರಣ ಇಷ್ಟೇ, ಒಬ್ಬ ಬೇಡ ಜನಾಂಗದಲ್ಲಿ ಹುಟ್ಟಿದಂಥ ಅಪ್ರತಿಮ ಪ್ರತಿಭಾವಂತನನ್ನ ಸಹಿಸಿಕೊಳ್ಳೋದಕ್ಕೆ ಅಂದಿನ ಸಮಾಜಕ್ಕೆ ಸಾಧ್ಯವಾಗಲಿಲ್ಲ. ಅದು ಇವತ್ತಿಗೂ ಕೂಡ ನಡೀತಾ ಇದೆ. ಇಂತಹ ಸಮುದಾಯದಲ್ಲಿ ಯಾರಾದರೂ ಒಬ್ಬರು ಬುದ್ಧಿವಂತರು, ಹೃದಯವಂತರು, ಅಪ್ರತಿಮ ಪ್ರತಿಭಾವಂತರು ಹುಟ್ಟಿದ್ರೆ ಅವರನ್ನ ಮಟ್ಟ ಹಾಕೋದು ಹೇಗೆ ಅಂತ ಈ ಪೂರ್ವಾಗ್ರಹ ಮನಸ್ಸುಗಳು ಅಥವಾ ಇಂತಹ ಪಟ್ಟಭದ್ರ ಹಿತಾಸಕ್ತಿಗಳು, ಏನು ನೀವು ಮೇಲ್ವರ್ಗ ಅಂತ ನೀವು ಕರಿತೀರಿ, ಆ ಮೇಲ್ವರ್ಗದ ಜನ ಸದಾ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಇಂಥ ಅಪಾರವಾದಂಥ ಅದ್ಭುತವಾದಂಥ ಪ್ರತಿಭಾವಂತನನ್ನ ನಾವು ಸಂಪೂರ್ಣವಾಗಿ ಕಣ್ಮರೆಯಾಗಿ ಮಾಡಿಬಿಟ್ರೆ, ಆತನನ್ನ ಕಳ್ಳ ಅಂತ ಹೇಳಿ ಪ್ರತಿಬಿಂಬಿಸ್ಬಿಟ್ಟು ನಂತರದ ವರ್ಷಗಳಲ್ಲಿ, ಶತಮಾನಗಳಲ್ಲಿ ಆತನನ್ನ ಸಾಂಸ್ಕೃತೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ವಾಲ್ಮೀಕಿ ಅಂತವರು ಈ ತರ ಕಳ್ಳ ಕೆಲಸ ಮಾಡಿಕೊಂಡು ಸುಲಿಗೆ ಮಾಡ್ತಾ ಇದ್ರು. ಆ ನಂತರ ಮೇಲ್ವರ್ಗದವರು ಅವರಿಗೆ ಸಂಸ್ಕಾರ ಕೊಟ್ಟು, ಆತನಿಗೆ ವಿದ್ಯೆ ಕೊಟ್ಟು ಅವನಿಂದ ಇಂತಹ ದೊಡ್ಡ ಮಹಾಕಾವ್ಯವನ್ನು ರಚನೆ ಮಾಡಿದ್ರು ಅನ್ನುವಂಥ ಏನು ನೆರೇಷನ್ ಇದೆ, ಆ ನೆರೇಷನ್ ಹೇಳ್ತಾ ಬರ್ತಾರೆ. ಇದ್ರ ಬಗ್ಗೆ ಬಹಳಷ್ಟು ಜನಗಳಲ್ಲಿ ಈಗ ಏನು ಒಂದಷ್ಟು ಅರಿವು ತಿಳುವಳಿಕೆ ಬಂದಿದೆ. ಈ ಸಮುದಾಯದಲ್ಲೂ ಕೂಡ ಆ ಒಂದು ತಿಳುವಳಿಕೆ ಬರೋದು ಬಹಳ ಮುಖ್ಯ ಅಂತ ಹೇಳ್ತೀನಿ. ಯಾಕೆಂದ್ರೆ ರಾಮಾಯಣ ಅನ್ನೋದು ಈ ಜಗತ್ತು ಕಂಡಂತ ಅತ್ಯಂತ ಶ್ರೇಷ್ಠ ಕಾವ್ಯಗಳು ಅಥವಾ ಮಹಾಕಾವ್ಯಗಳಲ್ಲಿ ಒಂದು. ನಾವು ಆ ರಾಮಾಯಣ ಮಹಾಭಾರತವನ್ನ ಕಾವ್ಯದ ದೃಷ್ಟಿಯಿಂದ ಮಾತ್ರ ನೋಡುವ ಕೆಲಸವನ್ನ ಮಾಡಬೇಕು ವಿನಃ ಅದನ್ನ ಚರಿತ್ರೆ ಮತ್ತು ಪುರಾಣದ ದೃಷ್ಟಿಯಿಂದ ನೋಡಕ್ ಹೋಗ್ಬಾರ್ದು. ಯಾವತ್ತು ನಾವು ಅದನ್ನ ಚರಿತ್ರೆ ಮತ್ತು ಪುರಾಣ ದೃಷ್ಟಿಯಿಂದ ನೋಡ್ತೀವೋ ಅದು ಭಿನ್ನವಾಗಿ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ಅದನ್ನಲ್ಲೂ ವಿಶೇಷವಾಗಿ ವಾಲ್ಮೀಕಿ ಕವಿ, ಆತ ಋಷಿಯಿಂದ ಅಲ್ಲ ಮಹರ್ಷಿ ಆಗ್ತಾರೆ. ಅವರಲ್ಲಿದ್ದಂಥ ಕವಿತ್ವ ಶಕ್ತಿ ಎಷ್ಟು ದೊಡ್ಡದಾಗಿತ್ತು, ಎಷ್ಟು ಅಗಾಧವಾಗಿತ್ತು, ಇಡೀ ಜಗತ್ತನ್ನೇ ಸಂಪೂರ್ಣವಾಗಿ ಬೆರಗುಗೊಳಿಸ್ತಕ್ಕಂಥ ಮಟ್ಟದಲ್ಲಿ ಅತ್ಯಂತ ಮಹತ್ವರವಾದಂತಹ ಒಂದು ಕಾವ್ಯವನ್ನ ರಚನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ 1700-1800 ವರ್ಷಗಳ ಹಿಂದೆ ಅಂತಂದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಸಮುದಾಯ, ಈ ಜನಾಂಗ ಆ ಕಾಲದಲ್ಲಿಯೇ, ಆ ಕಾಲಘಟ್ಟದಲ್ಲಿಯೇ ಎಷ್ಟು ಪ್ರಬುದ್ಧವಾದಂಥ, ಎಷ್ಟು ಆದರ್ಶವಾದಂಥ ಆಲೋಚನೆಗಳನ್ನ ಒಳಗೊಂಡಿತ್ತು ಅನ್ನೋದ್ರಿಂದ ನಾವು ಪ್ರೂವ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಇಂತಹ ಒಂದು ಪ್ರತಿಭೆಯನ್ನ ಸಹಿಸಿಕೊಳ್ಳಕ್ಕಾಗದಿರತಕ್ಕಂಥ ಸಮಾಜ ಅವರ ವಿರುದ್ಧವಾದಂಥ ಅಥವಾ ಅವರಲ್ಲಿ ಕೆಟ್ಟ ರೀತಿಯಲ್ಲಿ ಬಿಂಬಿಸೋ ಪ್ರಯತ್ನ ಮಾಡೋದು
ಆಮೇಲೆ ಒಂದು ಹಂತದಲ್ಲಿ ಅವರನ್ನ ಹೈಜಾಕ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ ಈ ಸಮಾಜ. ಅದು ಅವತ್ತಿಗೂ ನಡೆದಿದೆ, ಇವತ್ತಿಗೂ ನಡೀತಾ ಇದೆ, ಮುಂದಕ್ಕೂ ನಡೆಯುತ್ತೆ. ಹಾಗಾದ್ರೆ ಇದರಿಂದ ನಾವು ಸಮಾಜವನ್ನು ರಕ್ಷಣೆ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಬಂದಾಗ, ಈ ಸಮಾಜದಲ್ಲಿರ್ತಕ್ಕಂಥ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಶೋಷಿತ ಸಮುದಾಯದವರುಗಳು ಮುಖ್ಯವಾಗಿ ಹೋರಾಟ ಮಾಡಬೇಕಾಗಿರೋದು ವಿದ್ಯೆಗಾಗಿ ಮತ್ತು ಉದ್ಯೋಗಕ್ಕಾಗಿ. ಯಾವ ಸಮುದಾಯ ವಿದ್ಯೆಯಿಂದ ವಂಚನೆಗೊಳ್ತದೋ ಆ ಸಮುದಾಯದ ಮೇಲೆ ಇಂತಹ ದಾಳಿಗಳು, ಇಂತಹ ನೆರೇಷನ್ಸ್ಗಳು ನಿರಂತರವಾಗಿ ಆಗ್ತಾ ಇರುತ್ತೆ. ದುರದೃಷ್ಟ ಏನಪ್ಪಾ ಅಂತಂದ್ರೆ, ಯಾವಾಗೆಲ್ಲ ಈ ಸಮುದಾಯಗಳ ಮೇಲೆ ಇಂತಹ ದಾಳಿಗಳಾದಾಗ ಅದನ್ನ ಪ್ರತಿರೋಧ ಒಡ್ಡತಕ್ಕಂಥ ಅಥವಾ ಅದನ್ನ ಅಲ್ಲಗಳಿತಕ್ಕಂಥ ಕೆಲಸ ಇತಿಹಾಸದಲ್ಲಿ ಕಾಲಕ್ಕೆ ಆಗದೇ ಇರೋದ್ರಿಂದ ಈ ಸುಳ್ಳುಗಳನ್ನೇ ಸತ್ಯ ಅಂತ ಹೇಳಿ ಈ ಸಮುದಾಯದವರು ನಂಬಿಕೊಂಡು ಹೋಗುವಂತ ಅಪಾಯಗಳು ಇರ್ತದೆ. ಆದ್ದರಿಂದ ಇವತ್ತು ನಾವು ವಾಲ್ಮೀಕಿ ಜಯಂತಿಯ ಆಚರಣೆಯ ಸಂದರ್ಭದಲ್ಲಿ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಮಹಾಕಾವ್ಯವನ್ನು ಕೊಟ್ಟು ಅತ್ಯಂತ ಆದರ್ಶವಾದಂತಹ ಬದುಕಿಗೆ ಅಡಿಪಾಯವನ್ನು ಹಾಕಿಕೊಟ್ಟಂತ ವಾಲ್ಮೀಕಿ ಮಹರ್ಷಿಗಳ ಬದುಕು ನಮ್ಮೆಲ್ಲರಿಗೂ ಆದರ್ಶ ಆಗಬೇಕು. ಅವರ ಒಂದು ನಡೆ ನುಡಿ, ಅವರ ಚಿಂತನೆ, ಅವರ ವ್ಯಕ್ತಿತ್ವ ಇವತ್ತಿನ ಸಮಾಜಕ್ಕೆ ಬಹಳ ದೊಡ್ಡ ಒಂದು ಮಾರ್ಗದರ್ಶನ ಆಗಬೇಕು ವಿನಃ ಬೇರೆ ಇನ್ಯಾವುದೋ ವಿಚಾರಗಳು ಆಗಬಾರದು.